ಪ್ರಯತ್ನಕ್ಕೆ ಯಾವತ್ತೂ ಬೆಂಬಲಿಗರಾಗಿ ನಿಂತಿರ್ತೀರ. ನಿಮ್ಮ ಸಹಕಾರ ನಮ್ಮ ಮೇಲೆ ಹಾರೈಸ್ತೀನಿ. ಥ್ಯಾಂಕ್ ಯು. ಇವರೆಲ್ಲ ಹೇಳ್ದ ಹಾಗೆ ನಾನು ಅದಕ್ಕೆ ಖಂಡಿತವಾಗೂ ಒಪ್ಕೋತೀನಿ. ಇವರ ಶ್ರಮಕ್ಕಾಗ್ಬೋದು ಮತ್ತು ಕತೆ ಅಷ್ಟೇ ರಿಯಾಲಿಟಿಯಲ್ಲಿ ಇದೆ ಅಂತ ಹೇಳ್ತೀನಿ. ತುಂಬ ನೈಜವಾಗಿ ಎಲ್ಲೂ ಗ್ಲಾಮರ್ ಅಂದರೆ ತುಂಬ ಗ್ಲೋರಿಯಾಗೇನೋ ಮಾಡಿ ಏನೋ ಒಂಥರ ಆ ಥರ ತೋರಿಸೋದು ಆ ಥರ ಇಲ್ಲ. ಆ್ಯಂಡ್ ಆಲ್ಸೋ ತುಂಬ ಸೆಂಟಿಮೆಂಟ್ಸ್ ಇದೆ. ಒಂದು ಮಿಡಲ್ ಕ್ಲಾಸ್ ಅಂತ ಅಂದಾಗ ಹಲವಾರು ಅಡಚಣೆಗಳು ತುಂಬ ಇರ್ತವೆ. ಆಸೆ ದೊಡ್ಡದಿರ್ಬೋದು ಅಥವಾ ಸಣ್ಣದೇ ಇರ್ಬೋದು, ಅದು ಪೂರೈಸೋದಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಅದನ್ನು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಒಂದು ತಂದೆ ಕೈಯಲ್ಲಿ ಮನೆಯಲ್ಲಿ ನಾನು ಸೋತೆ ಅನ್ನೋ ಒಂದು ಇದನ್ನು ಬರೋದು ಪ್ರತಿದಿನ ಬರ್ತಾ ಇರುತ್ತೆ. ಅದನ್ನು ಇಲ್ಲಿ ಸಿನಿಮಾನಲ್ಲಿ ತೋರಿಸಿದ್ದಾರೆ. ಬಟ್ ಅದನ್ನು ಯಾವತ್ತೇ ಇದ್ರೂ ಛಲವಾಗಿ ತಗೊಳ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ಮಾಡೋ ಅಂಥ ಒಂದು ಏನು ಶ್ರಮಜೀವಿಗಳು ಅಂತಾರಲ್ಲ, ಅದು ಮಿಡಲ್ ಕ್ಲಾಸ್ ಅವರೇ. ಅಲ್ಲಿ ಸಿಗೋವಂಥ ಈ ಮಕ್ಕಳು ಏನು ಕೇಳ್ತಾರೆ, ಈಗ ನನ್ನ ಮಗಳೇ ಏನಾದರೂ ಆ ವಯಸ್ಸಿನಲ್ಲಿ ಕೇಳಿದಾಗ ನಾವು ಈಸಿಯಾಗಿ ಕೊಡಿಸ್ಬಿಡ್ತೀವಿ. ಬಟ್ ನನ್ನ ರಿಯಾಲಿಟಿಗೆ ನನ್ನ ಬಾಲ್ಯ ನೆನಪಾದಾಗ ನನಗನ್ನಿಸ್ತಾ ಇತ್ತು, ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ರೋ ಏನೋ. ನಾನು ಒಂದು ಲಾಲಿಪಾಪ್ ಕೇಳಿದಾಗ ಅವ್ರು ಕಷ್ಟ ಆಗಿರ್ಬೋದೇನೋ ಕೊಡ್ಸೋದಕ್ಕೆ, ಯಾರಿಗೊತ್ತು. ಯಾಕಂದರೆ ಹಲವಾರು ಆ ಥರದ್ದು ನಮ್ಗಳು ಕೇಳ್ತಿರ್ತೀವಿ ನಾವು, ನಮ್ಗೆ ಗೊತ್ತಿರಲ್ಲ. ಅಪ್ಪ ತಂದಿಲ್ಲ ಅಂದಾಗ ಬೇಸರ ಆಗತ್ತೆ ಮನಸ್ಸಿಗೆ. ನಮ್ಮಪ್ಪ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮಪ್ಪ ವೇಸ್ಟು, ನಮ್ಮಪ್ಪನ ಕೈಯಲ್ಲಿ ಶಕ್ತಿನೇ ಇಲ್ಲ. ಇನ್ಯಾರ್ದೋ ಅಪ್ಪನ ನೋಡು ಆ ಅಪ್ಪನ ಜೊತೆ ಆ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಮಗುನ ಅಂತೆಲ್ಲ ಕಂಪೇರ್ ಮಾಡ್ಕೊಳ್ತೀವಿ ನಾವು ಮಕ್ಕಳು. ಸೊ ಹಾಗೇ ತೋರಿಸಿದ್ದಾರೆ. ಅದೇ ಘಟನೆಗಳನ್ನು ನಾನು ನನ್ನ ಬಾಲ್ಯ ಮೆಲ್ಕು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನನ್ನ ಕಿಟ್ಟಪ್ಪ ಹೇಳ್ದ ಹಾಗೆ ಸಿನಿಮಾ ಇದನ್ನು ಪ್ರೇಕ್ಷಕರು ಬರಲೇಬೇಕು, ನೋಡಲೇಬೇಕು. ಮತ್ತು ನಾವೆಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಮಾಡದೆ ಹೋದರೆ ಇಂಡಸ್ಟ್ರಿಯಲ್ಲೂ ಕೂಡ ಇನ್ನು ಕತೆಗಳು ಬರುವಂಥದ್ದು, ಇಂಥ ಕ್ರಿಯೇಟಿವಿಟಿಗಳು ಹೊರಗೆ ಬರಲ್ಲ, ಹೊಮ್ಮಲ್ಲ. ಸೊ ಹಾಗಾಗಿ ಎಲ್ಲರೂ ಬಂದು ಥಿಯೇಟರಲ್ಲಿ ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಇವ್ರಿಗೆಲ್ಲರ ಶ್ರಮಕ್ಕೂ ನಾವು ರಿಸಲ್ಟ್ ಕೊಡಬೇಕು, ಒಳ್ಳೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಬೇಕು ಅಂತ ನನ್ನ ಕಡೆಯಿಂದನೂ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು. ಆ ಮೂವಿ ನಿಜವಾದ ರಿಯಾಲಿಟಿ ತೋರಿಸ್ತು ಮಿಡಲ್ ಕ್ಲಾಸ್ ಅವ್ರದ್ದು. ಎಷ್ಟೊಂದು ಜನಕ್ಕೂ ಈ ಥರನೇ ಆಗುತ್ತೆ. ಅಮ್ಮ ಹೇಳ್ದಂಗೆ ಅವರು ಚಿಕ್ಕವರಿದ್ದಾಗ ಕಷ್ಟಪಟ್ಟು ಅವ್ರ ಅಪ್ಪ ಅವ್ರಿಗೆಲ್ಲ ಕೊಡಿಸ್ತಾ ಇದ್ರು. ಸೊ ಚೆನ್ನಾಗಿತ್ತು, ಎಮೋಷನಲ್ ಆಗಿ ರಿಯಲಿ ಕನೆಕ್ಟ್ ಆಯಿತು. ಥ್ಯಾಂಕ್ ಯು. ನೀವು ಯಾರ್ರೀ? ನಾನು ಅವ್ರ ಮಗಳು. ಥ್ಯಾಂಕ್ ಯು.